ಸರ್ವೋಚ್ಚ ನ್ಯಾಯಮೂರ್ತಿ ಮೇಲೆ ಶೂ ಎಸೆದ ಘಟನೆ ಖಂಡಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಹೌದು, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಮೇಲೆ ನ್ಯಾಯಾಲಯದ ಆವರಣದಲ್ಲೇ ಶೂ ಎಸೆಯಲು ಪ್ರಯತ್ನಿಸಿದ ಘಟನೆ ನಡೆದಿದೆ. ಈ ಕೃತ್ಯವನ್ನು ಖಂಡಿಸಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ವಿವಿಧ ಸಂಘಟನೆಗಳ ವೇದಿಕೆ ರಾಮದುರ್ಗ ವತಿಯಿಂದ ಪ್ರತಿಭಟನೆ ನಡೆಸಿದೆ. ವಕೀಲನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ತಹಶೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ನಿವೃತ್ತ ಪ್ರಾಚಾರ್ಯರಾದ ಶ್ರೀ ಎಸ್.ಜಿ. ಚಿಕ್ಕನರಗುಂದ್ ಅವರು ಮಾತನಾಡುತ್ತಾ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಬಿ.ಆರ್. ಗವಾಯಿ ಅವರ ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದರಿಂದ ಹಾಗೂ ಅವರು ಉನ್ನತ ಸ್ಥಾನದಲ್ಲಿರುವ ಒಬ್ಬ ವ್ಯಕ್ತಿ ಎಂದು ಧರ್ಮ ರಕ್ಷಣಾ ಅಸಹನೆಗೆ ತುತ್ತಾಗಿದ್ದಾರೆ. ಪ್ರಜಾಪ್ರಭುತ್ವ ದೇಶದಲ್ಲಿ ಈ ರೀತಿಯ ಘಟನೆ ನಡೆಯುತ್ತಿರುವುದು ತುಂಬಾ ನೋವು ಅನಿಸುತ್ತದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಇನ್ನು ಭಾರತ ದೇಶದಲ್ಲಿ ದಿನಂಪ್ರತಿ ಈ ರೀತಿಯ ಘಟನೆಗಳು ನಡೆಯುತ್ತಲಿವೆ. ಅಲ್ಪಸಂಖ್ಯಾತ ದಲಿತರ ಮೇಲೆ, ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೆಯುತ್ತಲಿದ್ದರೂ ಆಳುವ ಸರ್ಕಾರಗಳು ಕಣ್ಣು ಮುಚ್ಚಿ ಕುಳಿತಿವೆ. ಅತ್ಯುನ್ನತ ಸ್ಥಾನದಲ್ಲಿರುವ ಗವಾಯಿಯವರ ಮೇಲೆ ಶೂ ಎಸೆದಿರುವ ಘಟನೆ ಆಘಾತಕಾರಿಯಾಗಿದೆ. ಅಂದರೆ ಸಾಮಾನ್ಯ ಜನರು ಹೇಗೆ ಬದುಕಬೇಕು ತಿಳಿಯದಾಗಿದೆ ಎಂದು ರಾಜು ಶೆಲೋಡಿ ಅವರು ದುಃಖ ವ್ಯಕ್ತಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಪ್ರೊಫೆಸರ್ ಎಸ್.ಜಿ. ಚಿಕ್ಕನರಗುಂದ್, ಪಡಿಯಪ್ಪ ಕ್ವಾರಿ, ಬಿ.ಯು. ಬೈರಗ್ದಾರ್, ಕಾರ್ಮಿಕ ಮುಖಂಡ ಜಿ.ಎಂ. ಜೈನೇಖಾನ್, ನಾಗಪ್ಪ ಸಂಗೊಳ್ಳಿ, ನಿಂಗಪ್ಪ ಕರಿಗಾರ್, ಮೊಹಮ್ಮದ್ ಶಫಿ ಬೆನ್ನಿ, ಚಿದಾನಂದ ದೊಡಮನಿ, ರಾಜು ಶೆಲವಡಿ, ಸುಭಾಸ್ ಗೋಡ್ಕೆ, ಶ್ರೇಯಸ್ ವಾಲಿ, ತುಳಸಮ್ಮ ಮಾಳತ್ಕರ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ಇವತ್ತು ಏನೊಂದು 7ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ರಾಕೇಶ್ ಕಿಶೋರ್ ಅನ್ನುವ ವ್ಯಕ್ತಿ, ಆತ ವಕೀಲ ಅಂಥೇಳಿ ಹೇಳ್ಕೊತಾ ಇದ್ದಾರೆ. ಅದು ವಕೀಲ ಇರ್ಬೋದು, ಯಾಕಂದರೆ ಮಾನಸಿಕ ಅಸ್ವಸ್ಥನೂ ಕೂಡ ಅಲ್ಲ. ಆದರೆ ನಾನು ಕೇಳ್ತೀನಿ, ಕೇಂದ್ರ ಸರ್ಕಾರಕ್ಕೆ ಒಂದು ಮಾತನ್ನು ಕೇಳ್ತೀನಿ, ನೀವು ಎಲ್ಲಿ ಬೇಕಲ್ಲಿ ದಲಿತರು ಆಮೇಲೆ ಅಲ್ಪಸಂಖ್ಯಾತರು ಏನಾದರೂ ದಾಂಧಲೆಗಳು ಮಾಡಿದ್ದಾರೆ ಅಂಥೇಳಿ ಓಲ್ಡೇಜರ್ಗಳನ್ನು ಹಾಕಿ ದಲಿತರ ಮನೆಗಳನ್ನು, ಅಲ್ಪಸಂಖ್ಯಾತರ ಮನೆಗಳನ್ನು ನಿಮ್ಮ ಮಾತು ಕೇಳದೇ ಇದ್ದಾಗ ಬಡಿಯೋದು, ಅದೇ ರೀತಿ ಅವು ಏನೊಂದು ಅಲ್ಪಸಂಖ್ಯಾತರ ಮನೆಗಳನ್ನು ಒಡೆಯುವಂಥ ಕೆಲಸ ಏನೊಂದು ಭಾರತ ದೇಶದಲ್ಲಿ ಈ ಒಂದು ಕಡೆ ಕರ್ನಾಟಕದಲ್ಲಿ ಒಬ್ಬ JCB ಇದ್ದಾನೆ, ಭಾರತದಲ್ಲಿ ಒಬ್ಬ JCB ಇದ್ದಾನೆ. ಈ 2 JCB ಅವರು ಈ ಅಂಬೇಡ್ಕರ್ ಬಗ್ಗೆ ಯಾಕೆ ನೀವು ಚಕ್ಕಾರ ಎತ್ತಾ ಇಲ್ಲ? ಯಾಕಂದರೆ ನಿಮಗೇನು ಅಂಬೇಡ್ಕರ್ ಸಂಬಂಧಪಟ್ಟಿಲ್ವೋ, ಅಥವಾ ಇವ ಮೂರ್ಖ ವಕೀಲನ್ನು ಉದ್ದೇಶಪೂರ್ವಕವಾಗಿ ನೀವೇನಾದರೂ ಸೃಷ್ಟಿ ಮಾಡಿ ಅವತ್ತಿನ ದಿನ ಏನಾದರೂ ಬಿಟ್ಟಿದ್ದೀರ ಅಂತ ಅನಿಸ್ತಾ ಇದೆ ಜನರಲ್ಲಿ. ಯಾಕಂದರೆ ಒಂದು ಹಿಂದುತ್ವ ಅಂತೇಳಿ ನೀವು ಏನು ಪಡ್ಕೋತಾ ಇದ್ದೀರಿ, ನಾವು ಕೂಡ ಹಿಂದುತ್ವದಲ್ಲಿ ಬರ್ತೀವಿ. ಅಲ್ಪಸಂಖ್ಯಾತರು ಇರ್ಬೋದು, ದಲಿತರು ಇರ್ಬೋದು, ಎಲ್ಲರೂ ಬಂದೇ ಬರ್ತೀವಿ ಭಾರತ ದೇಶದಲ್ಲಿ. ಆದರೆ ಇವತ್ತಿನ ದಿನ ನೀವು ಏನು ಮಾಡ್ತಾ ಇದ್ದೀರಿ ಅಂದರೆ ಮನುವಾದಿಗಳಿಗೆ ಒಂದು ಶ್ರೀರಕ್ಷಣೆಯನ್ನು ಕೊಡ್ತಾ ಇದ್ದೀರಿ. ಈ ರಕ್ಷಣೆಯನ್ನು ಬಿಡದೇ ಇದ್ದರೆ ಮುಂದಿನ ಹೋರಾಟ ಬಹಳ ದೂರ ಹೋಗುತ್ತೆ ಅಂತೇಳಿ ನಾನೊಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಸೇರಿ ನಮ್ಮ ದೇಶದ ಉಚ್ಚ ನ್ಯಾಯಾಲಯದ ಜಡ್ಜ್ ಆದಂಥ ಗವಾಯಿ ಸಾಹೇಬರಿಗೆ ಒಬ್ಬ 71 ವರ್ಷದ ನ್ಯಾಯವಾದಿಯಾದಂಥ ರಾಕೇಶ್ ಕಿಶೋರ್ ಅವರು ಶೂವನ್ನು ಎಸೆದಿದ್ದು ಖಂಡಿಸಿ ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ಇವತ್ತು ನಾವು ಇಲ್ಲಿ ಎಲ್ಲ ಸೇರಿ ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಕೊಡಲು ಬಂದಿದ್ದೇವೆ. ಈಗ ಇದರ ಹಿಂದಿರುವ ಉದ್ದೇಶವನ್ನು ಈ ದೇಶಕ್ಕೆ ತಿಳಿಸ್ಕೊಡ್ಬೇಕಂತೇಳಿ ನಾವು ಕೇಂದ್ರ ಸರ್ಕಾರಕ್ಕಾಗಲಿ ಮತ್ತು ರಾಜ್ಯ ಸರ್ಕಾರಕ್ಕಾಗಲಿ ವಿನಂತಿಯನ್ನು ಮಾಡ್ಕೊಳ್ಳೋಕೆ ಬಂದಿದ್ದೀವಿ. ಇದರಲ್ಲಿ ವಕೀಲರದ್ದು ಒಬ್ಬರದ್ದು ಇಲ್ಲ, ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ. ಕೇಂದ್ರ ಸರ್ಕಾರದ ಬಜೆಟ್ ಅಧಿವೇಶನ ನಡೆಯುವಾಗ ನಮ್ಮ ದೇಶದ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಅವರು ಒಂದು ಸಂದೇಶವನ್ನು ಕೊಡ್ತಾರೆ, ಯಾರು ಅಂಬೇಡ್ಕರ್ದ ಜಪವನ್ನು ನೀವು ಮಾಡ್ತೀರಿ, ಅದರ ಬದಲಾಗಿ ನೀವು ದೇವರ ಜಪವನ್ನು ಮಾಡ್ರಿ, ನಿಮ್ಮ ದೇವರು ಒಳ್ಳೇದು ಮಾಡ್ತಾನೆ, ಬರೀ ಅಂಬೇಡ್ಕರ್ ಅಂತಂದ್ರೆ ನಿಮ್ಗೆ ಏನೂ ಸಿಗುವುದಿಲ್ಲ ಅನ್ನುವಂಥದ್ದು ಮಾತಾ ಇಡೀ ಸದನದಲ್ಲಿ ಹೇಳಿದರು. ಈಗ ಆವಾಗಲೂ ಕೂಡ ಇದನ್ನು ಭಾಳ ಜೋರಾಗಿ ಖಂಡಿಸಿ ಅವರ ವಿರುದ್ಧ ಪ್ರತಿಭಟನೆಯನ್ನು ಎಲ್ಲ ಸಮಾಜದವರು ಮಾಡಿದರು. ಈಗ ಅದೇ ರೀತಿಯಾಗಿ ಅವರು ಕೂಡ ರಾಕೇಶ್ ಕಿಶೋರ್ ಕೂಡ ಒಬ್ಬ ಸುಪ್ರೀಂ ಕೋರ್ಟಿನ ನ್ಯಾಯವಾದಿಯವರು. ಅವರು ಸ್ಪಷ್ಟವಾಗಿ ಹೇಳ್ತಾರ, ನೀವು ಹೇಳಿದ್ದನ್ನು ಹಿಂದೂಸ್ತಾನ್ ಸಹನೆ ಮಾಡೋದಿಲ್ಲ ಅಂತ ತಿಳ್ಕೊಂಡು, ಅಲ್ಲಿ ಯಾವುದೋ ಜಾತಿ ಧರ್ಮದ ಮೇಲೆ ಅದು ಅವಲಂಬಿತ ಇರೋದಿಲ್ಲ. ನ್ಯಾಯಯುತವಾಗಿ ನ್ಯಾಯ ಕೊಡಬೇಕಾಗಿರ್ತಕ್ಕಂಥ ಒಂದು ಹುದ್ದೆ ಅದು. ಮತ್ತು ಆ ಘಟನೆಯನ್ನು ನಮ್ಮ ಗವಾಯಿ ಸಾಹೇಬರು
ಅತಿ ಸೂಕ್ಷ್ಮವಾಗಿ ಪರಿಗಣಿಸಿ ಅವರ ಮೇಲೆ ಯಾವುದೇ ಕ್ರಮ ಜರುಗಿಸೋದು ಬೇಡ. ಗಾಂಧಿವಾದಿಯನ್ನು ಅವರು ಮೆರೆದಿದ್ದಾರೆ, ಅವ್ರಿಗೆ ನಾವು ಸಲ್ಯೂಟ್ ಮಾಡ್ತೀವಿ. ಆದರೆ ಅದು ಉಚ್ಚ ನ್ಯಾಯಾಲಯದ ಕುರ್ಚಿ, ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದೆ. ಸುಪ್ರೀಂ ಕೋರ್ಟದ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗೈತಿ. ಅದನ್ನು ಇಲ್ಲಿವರೆಗೂ ಅವನ ಮೇಲೆ ಕೇಸ್ ಆಗಿಲ್ಲ. ಅವನು ಮಾಡಿದ ಕೆಲಸ ಸರಿ ಐತೆ ಅಂತ ತಿಳ್ಕೊಂಡು ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಉತ್ತೇಜನವನ್ನು ಕೊಡಕತ್ತಿದ್ರು. ಅದನ್ನು ಗಮನಿಸಿದ ಪಂಜಾಬ್ ಸರ್ಕಾರ ಒಂದು 100 ಜನರ ಮೇಲೆ ಕೇಸ್ ಮಾಡಿದೆ. ಆ ಕೇಸನ್ನು ಹಾಕಿಸ್ಕೊಂಡವರು ಎಲ್ಲ ಪ್ರಧಾನಮಂತ್ರಿ ಅವರಿಗೆ ಟ್ಯಾಗ್ ಮಾಡಕತ್ತಾರ, ಪ್ರಧಾನಮಂತ್ರಿಯವರೇ ನಮ್ಮ ರಕ್ಷಣೆ ಕೊಡಿ ಅಂತ. ಅಂದ್ರೆ ಇದರಲ್ಲಿ ಇನ್ವಾಲ್ವ್ ಪ್ರಧಾನಮಂತ್ರಿ ಅದಾರ ಅನ್ನುವಂಥದ್ದು ಎಲ್ಲೋ ಒಂದು ಸಂದೇಶವನ್ನು ಕೊಡಕತ್ತಾರ. ಈಗ CBI ತಮ್ಮ ತೆಕ್ಕೆಗೆ ತಗೊಂಡಿದ್ರು, ಇಲೆಕ್ಷನ್ ಕಮಿಷನರ್ ತೆಕ್ಕೆಗೆ ತಗೊಂಡ್ರು, EDಯನ್ನು ತೆಕ್ಕೆಗೆ ತಗೊಂಡ್ರು. ಇನ್ನು ಉಳಿದಿದ್ದು ಏನಪ್ಪಾ ಅಂತಂದ್ರೆ ಒಂದು 50% ಏನು ನಮ್ಮ ನ್ಯಾಯಾಂಗದ ವ್ಯವಸ್ಥೆ ಇದೆ, ಇದರ ಮೇಲೆ ಅದು ಪ್ರಹಾರ ಈ ಮನುವಾದಿಗಳದು. ಮತ್ತು ಈಗೇನವರು ಸನಾತನಿ ಅಂತ ಹೇಳ್ಕೊಂಡಾರ, ನಿಜವಾಗ್ಲೂ ಸನಾತನ ಧರ್ಮದಲ್ಲಿ ಆ ರೀತಿ ಎಲ್ಲಿಯೂ ಹೇಳ್ಕೊಂಡಿಲ್ಲ. ಅವ್ರು ಯಾವುದೇ ಜಾತಿಯವರಿದ್ರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡಬೇಕಂತ ಹೇಳಿ ಎಲ್ಲಿಯೂ ಸನಾತನ ಧರ್ಮದಲ್ಲಿ ಇಲ್ಲ. ಆ ಸನಾತನ ಧರ್ಮವನ್ನು ಕೂಡ ಇವರು ಅಪಮಾನ ಮಾಡುತ್ತಾರ. ಅದಕ್ಕೋಸ್ಕರ ಈಗ ನಾವೇನು ಇಲ್ಲಿ ಪ್ರತಿಭಟನೆ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಿ ಅಂತ ಹೇಳಿ ಬಂದಿದ್ದೀವಿ. ತಕ್ಷಣಕ್ಕೆ ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮವನ್ನು ಜರುಗಿಸಬೇಕು. ಇಲ್ಲ ಅಂತಂದ್ರೆ ಈ ಪ್ರತಿಭಟನೆ ಬಹಳ ಉಗ್ರವಾಗಿ ಮಾಡ್ತೀವಿ ಅಂತ ತಿಳ್ಕೊಂಡು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ತಮ್ಮೆಲ್ಲರನ್ನು ವಂದಿಸಿ ಜೈ ಹಿಂದ್, ಜೈ ಕರ್ನಾಟಕ. ಆದ ಹಲ್ಲೆಯನ್ನು ವಿರೋಧಿಸಲಾಗಿ ಸೇರುವ ಎಲ್ಲ ಆಟಗಾರ, ಎಲ್ಲ ಹಿರಿಯರಿಗೂ ಹಾಗೂ ನನ್ನ ಎಲ್ಲ ಯುವ ಹೃದಯಪೂರ್ವಕ ಪ್ರೀತಿಗೆ ನಮಸ್ಕಾರ ತಿಳಿಸುತ್ತಾ, ಬಂಧುಗಳೇ, ನಮ್ಮ ಭಾರತ ದೇಶ ಒಂದು ದೊಡ್ಡ ಪ್ರಜಾಪ್ರಭುತ್ವ, ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ನಂಬಿಕೆ ಇಟ್ಟಂತ ದೇಶ. ಈ ದೇಶದಲ್ಲಿ ರಾಕೇಶ್ ಕಿಶೋರ್ ಒಬ್ಬ ಹಿರಿಯ ವಕೀಲ, ಒಬ್ಬ ದುಷ್ಟ ವಕೀಲ. ದುಷ್ಟ ಅಂದ್ರೂ ತಪ್ಪಾಕಿಲ್ಲ, ಮತ್ತು ದೇಶ ದ್ರೋಹಿ ಅಂದ್ರೂ ತಪ್ಪಾಕಿಲ್ಲ. ಅಂತ ವಕೀಲ ಓಪನ್ ಒಂದು ಸುಪ್ರೀಂ ಕೋರ್ಟಿನ ಹಾಲಿನಲ್ಲಿ ನ್ಯಾಯಾಧೀಶರ ಮೇಲೆ ಇಶ್ಯೂ ಎಸಿದ ಅಷ್ಟೇ ಅಲ್ಲ, ಅವರಿಗೆ ಉದ್ದಟತನದ ಮಾತು ಮಾತಾಡ್ಯಾರ. ಇದು ಎಂಥ ವ್ಯವಸ್ಥೆ ಅಂದ್ರೆ ಇಡೀ ಭಾರತ ದೇಶದ ಸಂವಿಧಾನ ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ಬುಡಮೇಲು ಮಾಡುವಂಥ ಷಡ್ಯಂತ್ರದ ಒಂದು ಭಾಗವಾಗಿದೆ. ಇದರ ವ್ಯವಸ್ಥೆಯನ್ನು ಯಾವಾಗಲೂ ಖಂಡನೆ ಮಾಡಬೇಕು. ಖಂಡನೆ ಮಾಡಿದ್ರೆ ಭಾರತ ದೇಶ ಒಂದು ಜಾತಿ ಧರ್ಮಕ್ಕೆ ಮಿಗಿಲಾದ ಒಂದು ಭಾರತ ದೇಶ ಒಂದು ಸಂವಿಧಾನದ ಅಡಿಯಲ್ಲಿ ಬದುಕಾಗ್ತದೆ. ಅದನ್ನು ಬಿಟ್ಟರೆ ನಾವು ದುಷ್ಟ ವ್ಯಕ್ತಿಗಳು, ಗುಂಡರು 1947 ಮೊದಲ ರಾಜರು ಹೆಂಗೆ ಹಾಕಿದ್ರು ಅಂದ್ರೆ ಇಡೀ ನಮ್ಮ ಭಾರತ ದೇಶವನ್ನ ಕತ್ತಿ ಮತ್ತು ಒಳ್ಳೆಯ ಖಡ್ಗಗಳು ಹಿಡಿದು ರಾಜ್ಯ ಹಾಕಿದ್ರು, ದೇಶವನ್ನು ಹಾಕಿದ್ರು. ಆದ್ರೆ ನಮ್ಮ ಮಹಾನುಭಾವ ಮಹಾನಾಯಕ BR ಅಂಬೇಡ್ಕರ್ ಅವರು ಒಂದು ಸಂವಿಧಾನ ಬರೆದ ಮೇಲೆ ಇಡೀ ಕತ್ತಿ ಎಲ್ಲ ಹೋಗಿ ಒಂದು ಪೆನ್ನಿನಿಂದ ಇಡೀ ವಿಶ್ವದಲ್ಲಿ ಒಂದು ಯಾವುದಾದ್ರೂ ಒಂದು ದೊಡ್ಡ ಸಂವಿಧಾನ, ಕೈಬರ ಸಂವಿಧಾನ ಇದ್ರೆ ಅದು ನಮ್ಮ ಭಾರತ ದೇಶದಲ್ಲಿ. ಭಾರತ ದೇಶ ಅಂದ್ರೆ ಹೆಂಗ, ಒಬ್ಬ ಭಾರತ ದೇಶ ಅಂದ್ರೆ ಅಂಬೇಡ್ಕರ್ ಸಂವಿಧಾನ, ಅಂಬೇಡ್ಕರ್ ಅಂದ್ರೆ ಭಾರತ ದೇಶ. ಇಂಥ ಒಳ್ಳೆಯ ಸಂವಿಧಾನ, ಎಲ್ಲ ಹಕ್ಕುಗಳು ಇದ್ದಾಗೂ ಸಹ ಇಂಥ ದುಷ್ಟ ವ್ಯಕ್ತಿಗಳು, ಒಂದು ಕೋಪವಾದಿ ವ್ಯಕ್ತಿಗಳು ಈ ಭಾರತ ದೇಶದಲ್ಲಿ ತಮ್ಮದಾದ ಒಂದು ಸಾಮ್ರಾಜ್ಯವನ್ನು ಮೆರೆದು ಎಲ್ಲ ಹಿಂದುಳಿದವರಿಗೆ ಅನ್ಯಾಯ ಮಾಡೋ ಕೆಲಸ ಆಗ್ತಾ ಇದೆ. ನಾವು ಬರುವ ದಿನಮಾನದಲ್ಲಿ ರಾಮದುರ್ಗ ತಾಲೂಕು ಒಂದು ಸಂಘಟನೆ ಮತ್ತು ಹೋರಾಟ ಒಂದು ದುರದಕ್ಕೆ ಒಂದು ಸಾಕ್ಷಿಯಾದಂಥ ರಾಮದುರ್ಗ ತಾಲೂಕು. ಈ ರಾಮದುರ್ಗ ತಾಲೂಕಿನಲ್ಲಿ ಎಲ್ಲ ಸಮಾಜದ ಕಾರ್ಯಕ್ರಮಗಳಿಗೂ ಇಲ್ಲಿ ಸರಿಯಾಗಿ ಕೆಲಸ ಆಗ್ತಿಲ್ಲ, ಏನೂ ಆಗ್ತಿಲ್ಲ. ಇಂಥ ಘಟನೆಗಳನ್ನು ಇಳಿಸು ಮಾಡೋದು ಸುಮ್ಮ ಹೋಗಿ ಆಗಬಾರ್ದು. ಇನ್ನು ಬರುವ ದಿನಮಾನಗಳಲ್ಲಿ ನಮ್ಮ ರೈಲ್ವೆ ಹೋರಾಟ ದೊಡ್ಡ ಪ್ರಮಾಣ ನಡೆಯಾಗ್ತೈತಿ. ಆಮೇಲೆ ಈ ರಾಮದುರ್ಗದ ಹಳ್ಳಿಗಳು ಯಾವಾಗಲೂ ಸಹಕಾರ ಇದು ಕೊಡಾಗ್ತಿಲ್ಲ. ಇವೆಲ್ಲರೂ ಒಂದು ಸಂಘಟನೆ ಹೋರಾಟ ಸಿದ್ಧ ಆದಾಗ ಮಾತ್ರ ರಾಮದುರ್ಗ ತಾಲೂಕು ಅಭಿವೃದ್ಧಿ ಆಗತ್ತಿ. ಮತ್ತೆ ಈ ದುಷ್ಟ ಕಿಶೋರ್ ರಾಕೇಶ್ ಏನದಲ್ಲ ಅಂತವ್ರಿಗೆ ಶಿಕ್ಷೆ ಆಗತ್ತಿ. ನಾವು ಸುಮ್ಮನೆ ಕುಂತ್ರೆ ಭಾರತ ದೇಶದೊಳಗೆ ಇಂಥ ಪುಂಡ ಪೋಖ್ರಿಗಳು ಆಟ ಹಿಡಿದ್ವಿ. ಯಾಕಂದ್ರೆ ಭಾರತ ದೇಶ ಯಾವಾಗಲೂ ಒಂದು ಎಲ್ಲ ಸಂವಿಧಾನದ ಹಕ್ಕುಗಳನ್ನು ಅವ್ರಿಗೆ ಅಳವಡಿಕೆ ಕೊಟ್ಟರೆ, ಒಂದು ನಮ್ಗೆ ದೊಡ್ಡ ಹಕ್ಕು ಕೊಟ್ಟನ 10,000 5,000 ಇದ್ದವ್ರಿಗೆ ಒಂದೇ ಒಟ್ಟು, ಇಡೀ ಒಬ್ಬ ಎಕ್ಕಚಿತ್ರ ಒಬ್ಬ ಕೂಲಿ ಕಾರ್ಮಿಕರು ಒಂದೇ ಹೊಡೆಯಿತು. ನಾವು ಓಟಿನೊಳಗೆ ಬುದ್ಧಿ ಕಲಿಸಲ್ಲ ಅವ್ರಿಗೆ.